ಅಂದ್ರೆ ಸ್ವಲ್ಪ ಗಂಭೀರ ಒಂದು ಸ್ಟೈನ್ ಲೆವೆಲ್ ಬಂದಿದ್ರೆ ಅದರಿಂದ ಡಾಕ್ಟರ್ ಹೇಳೋದನ್ನ ಫಸ್ಟ್ ಕೇಳಿ. ಎಷ್ಟು ಮಟ್ಟಿಗೆ ನೀರು ಕುಡಿಯಿರಿ ಅಂತ ಹೇಳಿದಾರೋ ಅಷ್ಟು ಮಟ್ಟಿಗೆ ಮಾತ್ರ ಕುಡೀರಿ. ಅವ್ರು ಏನಾದ್ರು ಮೆಡಿಸಿನ್ ಕೊಟ್ಟಿದ್ದಾರೆ ಅಂದ್ರೆ ಆ ಮೆಡಿಸಿನ್ ಅನ್ನ ಕ್ರಮವಾಗಿ ತಗೊಳ್ಳಿ. ಇದೆಲ್ಲ ಮಾಡಿದೀನಿ ಡಾಕ್ಟ್ರೆ, ಅದಾದ ಮೇಲೆ ನಮಗೆ ಹೆಲ್ಪ್ ಬೇಕು ಅಂದ್ರೆ ನಮ್ಮ ರಿಪೋರ್ಟ್ ಜೊತೆಯಲ್ಲಿ ಒಂದ್ಸತಿ ಪಾಸಿಟಿವ್ ಹೋಮಿಯೋಪತಿ ಭೇಟಿ ಮಾಡಿದ್ರೆ ಕ್ಯಾಥೀಟರ್ ಅನ್ನ ಎಷ್ಟು ಬೇಗ ತೆಗಿಯಕ್ಕಾಗತ್ತೆ, ನಿಮ್ಮ ಇರೋದು ಕಿಡ್ನಿಯನ್ನು ಇನ್ನು ಎಷ್ಟು ಜೋಪಾನವಾಗಿ ನಿಮ್ಮ ಫಿಲ್ಟರ್ ಅನ್ನ ಚೆನ್ನಾಗಿ ಮಾಡ್ಬೋದು. ಸಮ್ ಗ್ಲೋಮರುಲಾ ಫಿಲ್ಟ್ರೇಷನ್ ರೇಟ್ ಅಂತಾರೆ, ಕೆಲವು ಟೈಮ್ಲಿ ಕಲ್ಲು ಮಾತ್ರ ಇದೆ, ನಿಮ್ಮ ಫಿಲ್ಟ್ರೇಷನ್ ರೇಟ್ ಸ್ವಲ್ಪ ಕಡಿಮೆ ಆಗಿದೆ. ಇದೆಲ್ಲ ನೋಡಿ ಒಳ್ಳೆ ಒಂದು ಆರೋಗ್ಯ ದಾರಿನ ತೋರಿಸೋಣ. ಖಂಡಿತವಾಗಿ ಈ ಕ್ಯಾಥೀಟರ್ ತೆಗಿಯೋಕ್ಕೆ ಇನ್ನೂ ಆರೋಗ್ಯವಾಗಿರೋಕ್ಕೆ ಪಾಸಿಟಿವ್ ಹೋಮಿಯೋಪತಿ ಕ್ಯಾನ್ ಹೆಲ್ಪ್. ಅನುಕೂಲ ಇತ್ತು ಅಂದ್ರೆ ನಿಮ್ಮ ರಿಪೋರ್ಟ್ ಜೊತೆ ಒಂದ್ಸತಿ ಭೇಟಿ ಮಾಡಿ. ಧನ್ಯವಾದ ಅಮ್ಮ ಕಾಲ್ ಮಾಡಿದ್ದಕ್ಕಾಗಿ. ಈಗ ಬೆಂಗಳೂರಿಂದ ಚನ್ನಬಸಪ್ಪ ಅಂತ ಕಾಲ್ ಮಾಡಿದ್ದಾರೆ. ಚನ್ನಬಸಪ್ಪ ಅವರು ಡಾಕ್ಟರ್ ಇದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಸರ್ ಇದು ನನಗೆ ಕಿಡ್ನಿ ಸ್ಟೋನ್ ಅಂತ ಗೊತ್ತಾಗಲಿಲ್ಲ, ಈಗ ಒಂದು 2 ತಿಂಗಳಿಂದ ಗೊತ್ತಾಯ್ತು. ಅದು ನೋವು ಬರ್ತೈತೆ ಲೆಫ್ಟ್ ಸೈಡ್. ಓಕೆ. ನಾನು ಚೆಕ್ ಮಾಡಿస్తే 16 ಮಿಲಿ ಇತ್ತು. ಓಕೆ. ಅದರಲ್ಲಿ ಮೆಡಿಸಿನ್ ಕೊಟ್ಟರು, ಮತ್ತೆ ಏನು ಕಮ್ಮಿ ಆಗ್ತಾ ಇಲ್ಲ. ಓಕೆ. ಈ ಮೊನ್ನೆ ಲಾಸ್ಟ್ ಟೈಮ್ ಅಲ್ಲಿ ಇದು ಏನು RENALI ನಾನು ಓದಿಲ್ಲ ಇಂಗ್ಲಿಷ್, ಅದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಓಕೆ. ಅದು ಚೆಕ್ ಮಾಡಿಸಲಿಲ್ಲ ಮತ್ತೆ ನಾನು. ಓಕೆ. ಈಗ ಸರ್ ಏನ್ ಸರ್ ಅದನ್ನ ಮಾಡೋದು? ಈಗ ನೋವು ಸಣ್ಣಕ್ಕೆ ಲೆಫ್ಟ್ ಸೈಡ್ ಅಲ್ಲಿ ನೋವು ಬರ್ತಾ ಇದೆ ಒಂದು ವಾರದಿಂದ. ಯಾವಾಗ್ಲೂ ನೋವು ಬರ್ತಾ ಇದೀನಿ ಅಂದ್ರೆ ಖಂಡಿತವಾಗಿ ನೀವು ಔಷಧನ ಕಂಟಿನ್ಯೂ ಮಾಡಿದ ನಂಬರ್ 1. ಅಲ್ಲ, ಏನು ಔಷಧ ಕೊಟ್ಟಿದ್ದಾರೋ ಅವ್ರು ಹೇಳಿದ್ರಲ್ಲ ಆ ಔಷಧನ ಕಂಟಿನ್ಯೂ ಮಾಡಿ. ಸರಿಯಾಗಿ ನೀರು ಕುಡೀರಿ. ಏನಾದ್ರು ಅಭ್ಯಾಸ ಇತ್ತು ಅಂದ್ರೆ ಆ ಅಭ್ಯಾಸ ಎಲ್ಲ ಬಿಡಿಸ್ಕೊಳ್ಳಿ. ಸ್ಮೋಕಿಂಗ್ ಆಗಲಿ, ಡ್ರಿಂಕಿಂಗ್ ಆಗಲಿ, ಏನಾದ್ರು ಪಾನ್ ಚೂ ಮಾಡೋದು, ಏನೇನೋ ಬ್ರ್ಯಾಂಡ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಏನು ಮಾಡಕ್ಕೆ ಹೋಗ್ಬೇಡಿ. ಇದೆಲ್ಲ ನಿಮ್ಮ ಕಿಡ್ನಿಗೆ ತುಂಬಾ ಇದಾಗತ್ತೆ. ಸಾಧಾರಣವಾಗಿ ಬಾರ್ಲಿ ವಾಟರ್ ತುಂಬಾ ಒಳ್ಳೆಯದು. ಒಂದ್ಸಲ ನಾವು ಸೇಮ್ ಸ್ವರ್ಣ ಟಿವಿನಲ್ಲಿ ಮಾತಾಡಿದ್ವಿ. ಆ ಟೈಮ್ನಲ್ಲಿ ಡಾಕ್ಟ್ರೇ ನೀವು ಹೇಳಿದ ತರ ನಾನು ಬಾಳೆ ದಿಂಡು ರಸವನ್ನೇ ಇವತ್ತು ಕುಡಿದು ಮಾತಾಡ್ಕೊಂಡು ನಾವು ಇಲ್ಲಿಂದ ಹೋಗೋದ್ರೊಳಗೆ ಅವರು ಅಲ್ಲಿ ಬಂದಿದ್ರು. ಈ ಗ್ಯಾಪ್ ನಲ್ಲೇ ನೀವು ಇಷ್ಟೊಂದು ಒಳ್ಳೆ ಐಡಿಯಾ ಕೊಟ್ಟಿರಲ್ಲ, ನೀವು ಎಷ್ಟೊಂದು ನಿಮ್ಗೆ ಅನುಕೂಲ ಮಾಡ್ತಾರ ಅಂತ ಬಂದು ನಮ್ಮ ಜೊತೆನಲ್ಲಿ ಆ ಕಲ್ಲನ್ನ ಕರಗಿಸ್ಕೊಳ್ಳೋಕೆ ನೆಕ್ಸ್ಟ್ ಸ್ಟೆಪ್ ಏನ್ ಬೇಕೋ ಆ ತರ ತಗೊಂಡು. ಸೊ ಬಾಳೆ ದಿಂಡು ರಸ ಒಳ್ಳೆಯದು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಬಾಳೆ ದಿಂಡನ್ನ ಹೆಂಗೆ ಪಲ್ಯ ಮಾಡೋದು ಅಂತ ಗೊತ್ತಿತ್ತು ಅಂದ್ರೆ ಒಳ್ಳೇದು. ಇಲ್ಲ ಡಾಕ್ಟರ್ ನಮ್ಮ ಮನೆಯವ್ರಿಗೆ ಬಾಳೆ ದಿಂಡು ಅಂದ್ರೆ ಏನಂತ ಗೊತ್ತಿಲ್ಲ, ಪಲ್ಯ ಮಾಡೋಕೆ ಗೊತ್ತಿಲ್ಲ ಅಂದ್ರೆ ಇಟ್ಸ್ ಓಕೆ. ಕಬ್ಬನ್ನು ಹೆಂಗ್ ತಿಂತೀವಿ ನಾವು, ಆ ತರ ರಸವನ್ನ ತಗೊಂಡು ಇದು ಮಾಡ್ತು ಅಂದ್ರೆ ಇದು ನಿಮ್ಮ ಕಿಡ್ನಿನ ಜೋಪಾನ ಇಡೋಕೆ, ಇರೋದು ಕಲ್ಲನ್ನ ಕರಗಿಸಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನೀರು ಸರಿಯಾಗಿ ಕುಡಿರಿ. ಇದೆಲ್ಲ ಮಾಡಿದೀನಿ, ಆ ಲಿಥೋಟ್ರಿಪ್ಸಿ ಮಾಡದೆ ನಮ್ಗೆ ಒಳ್ಳೆ ಔಷಧ ಬೇಕು ಅಂದ್ರೆ ಅಡ್ಡ ಪರಿಣಾಮ ಇಲ್ಲದೆ ಪಾಸಿಟಿವ್ ಹೋಮಿಯೋಪತಿ ಔಷಧಿಗಳು ತುಂಬಾ ಅನುಕೂಲ ಆಗುತ್ತೆ. ಅನುಕೂಲ ಇತ್ತು ಅಂದ್ರೆ ಒಂದ್ಸತಿ ಭೇಟಿ ಮಾಡಿ ಒಳ್ಳೆ ಒಂದು ಆರೋಗ್ಯ ದಾರಿಯನ್ನು ತೋರಿಸೋಣ. ಧನ್ಯವಾದ ಕಾಲ್ ಮಾಡಿದ್ದಕ್ಕಾಗಿ. ಈಗ ವಿಜಯಪುರದಿಂದ ಮೆಹಬೂಬಾ ಕಾಲ್ ಮಾಡಿದ್ದಾರೆ. ಮೆಹಬೂಬಾ ಅವರೇ ಡಾಕ್ಟರ್ ಇದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್ ನನಗೆ ಕಿಡ್ನಿ ಸ್ಟೋನ್ ಆಗಿತ್ತು ರೈಟ್ ಸೈಡ್ ಅಲ್ಲಿ. 3 ಹಳ್ಳ ಇತ್ತು ಸರ್, 3 ಹಳ್ಳ ಇದ್ದು, ಒಂದು 10 mm, ಒಂದು 5 mm, ಒಂದು 4 mm ಇತ್ತು ಸರ್. ಓಕೆ. ಎಷ್ಟೋ ಜನ ಎಲ್ಲೋ ತೋರಿಸ್ತಿದ್ದೆ, ಒಬ್ರು ಹೇಳ್ತಾರೆ ಆಪರೇಷನ್ ಮಾಡ್ಬೇಕು, ಆಮೇಲೆ ಒಬ್ರು ಹೇಳ್ತಾರೆ ಎಲ್ಲ ಬ್ಲಾಸ್ಟ್ ಮಾಡೋಣ ಅಲ್ಲಿ ಅಂತ. ಯಾವಾಗ್ ಮಾಡೋಣ ಅಂತ ಅರ್ಥನೇ ಆಗ್ತದೆ ಸರ್, ಅರ್ಥನೇ ಆಗ್ತಾ ಇಲ್ಲ ಸರ್. ಓಕೆ. ಈಗ ಬ್ಲಾಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರಾ? ಹಾ ಸರ್, ಒಬ್ರು ಹೇಳ್ತಾ ಇದಾರೆ ಬ್ಲಾಸ್ಟ್ ಮಾಡಿ ಅಂತ, ಒಬ್ಬ ಡಾಕ್ಟರ್ ಸೆಲೆಕ್ಷನ್ ಕೊಡ್ತಾ ಇದಾರೆ ಆಪರೇಷನ್ ಮಾಡಿ ತೆಗೆದು ಬಿಡೋಣ ಅಂತ. ಓಕೆ. ನಿಮ್ಗೆ ಅನುಕೂಲ ಇತ್ತು ಅಂದ್ರೆ ಲಿಥೋಟ್ರಿಪ್ಸಿ ಅಂತ, ಯಾಕಂದ್ರೆ ಆಪರೇಷನ್ ಮಾಡಿ ತೆಗೆಯೋದಲ್ಲ ಈಗೆಲ್ಲ ತುಂಬಾ ಕಡಿಮೆ ಆಗಿದೆ. ಕೆಲ ಟೈಮ್ನಲ್ಲಿ ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಲಿಥೋಟ್ರಿಪ್ಸಿ ಮಾಡೋದು ಆ ಜಾಗಕ್ಕೆ ಹೋಗಕ್ಕಾಗಲ್ಲ ಅಂದ್ರೆ ಆಪರೇಷನ್ ಸಜೆಸ್ಟ್ ಮಾಡಿರ್ಬೋದು. ಆಪರೇಷನ್ ಮಾಡಕ್ ಮುಂಚೆ ನಿಮ್ಗೆ ಅನುಕೂಲ ಇತ್ತು ಅಂದ್ರೆ ಕೆಲ ಟೈಮ್ ನಮ್ಮ ಇದನ್ನಲ್ಲೇ ಕಲ್ಲು ಕರಗಕ್ಕೆ ಚಾನ್ಸಸ್ ಇರುತ್ತೆ. ಫಸ್ಟ್ ಕಲ್ಲು ಫಾರ್ಮ್ ಆಗದೆ ಇರಕ್ಕೆ, ಇರೋದು ಕಲ್ಲನ್ನ ಕರಗ್ಸಕ್ಕೆ ಹೇಳಿದ್ನಲ್ಲ, ಈ ತರ ಬಾಳೆ ದಿಂಡು ರಸ ತಗೊಳ್ಳೋದು, ಬಾರ್ಲಿ ವಾಟರ್ ಕುಡಿಯೋದು, ಕರೆಕ್ಟ್ ಆಗಿ ಒಂದು 3 to 3.5 ಲೀಟರ್ಸ್ ನೀರು ಕುಡಿಯೋದು, ಇದೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಇದೆಲ್ಲ ಮಾಡಿದ ತಕ್ಷಣ ಆಪರೇಷನ್ ಮಾಡಕ್ ಮುಂಚೆ ನಿಮ್ಗೆ ಅನುಕೂಲ ಇತ್ತು ಅಂದ್ರೆ ಒಂದ್ಸತಿ ಪಾಸಿಟಿವ್ ಹೋಮಿಯೋಪತಿ ಭೇಟಿ ಮಾಡಿ. ಅಕಸ್ಮಾತ್ ಇದರಿಂದ ನಿಮ್ಗೆ ಹಂಗೆ ನೋವಿಲ್ಲದೆ ಕರಗ್ಸಕ್ಕೆ, ಹಂಗೆ ಹೊರಗೆ ಬರಕ್ಕೆ ಕೆಲ ಟೈಮ್ ಈವನ್ ನಮ್ಮ ಔಷಧಿಯಿಂದಾನೇ ಲಿಥೋಟ್ರಿಪ್ಸ್ ತರ ಅದೆಲ್ಲ ಪುಡಿ ಆಗಕ್ಕೆ ಚಾನ್ಸಸ್ ಇರುತ್ತೆ. ಅಂಟ್ಕೊಂಡಿರೋದು ಬಿಡಕ್ಕೆ ಅನುಕೂಲ ಇತ್ತು ಅಂದ್ರೆ ಒಂದ್ಸತಿ ಭೇಟಿ ಮಾಡಿ. ಇಲ್ಲಾಂದ್ರೆ ಡಾಕ್ಟರ್ ಹೇಳೋ ತರ ಖಂಡಿತ ಲಿಥೋಟ್ರಿಪ್ಸ್ ಮಾಡಬೇಕು ಅಂದ್ರೆ ಆಪರೇಷನ್ ಅಂದ್ರೆ ಮಾಡ್ತಾರೆ. ಆ ತರ ಅದು ತಿರ್ಗಾ ಫಾರ್ಮ್ ಆಗೋದಕ್ಕೆ ನಮ್ಮ ಪಾಸಿಟಿವ್ ಹೋಮಿಯೋಪತಿ ತಿರ್ಗಾ ನಿಮ್ಗೆ ಅನುಕೂಲ ಮಾಡುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈಗ ಡಿಯರ್ ಡಾಕ್ಟರ್ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ. ನಮ್ಮ ಬೆಂಗಳೂರು ಅವಾರ್ಡ್ಸ್ ಇಂದು ಸಂಜೆ 5 ಗಂಟೆಗೆ.
ತೈಯುಕ್ತಾಹ. ರೇಷ್ಮೆ ಅಂತ ಕೂದಲು, ಅದು ಇಷ್ಟು ಉದ್ದ, ನಂಬಕ್ಕೆ ಆಗ್ತಲ್ಲ. ಕೆಲವು ವಿಷಯಗಳನ್ನ ನಂಬಲೇಬೇಕು. ಹೇರ್ ಆಯಿಲ್ ಅಂಡ್ ಶಾಂಪೂ, ಇದರಲ್ಲಿರುವ ಆಯುರ್ವೇದ ಮೂಲಿಕೆಗಳು ಕೂದಲಿನ ಬೇರಿನ ತನಕ ಹೋಗಿ ನೈಸರ್ಗಿಕವಾದ ಬೆಳವಣಿಗೆ ಮತ್ತು ಹೊಸ ದೃಢವಾದ ಕೂದಲು ನೀಡುತ್ತದೆ. ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಅಂಡ್ ಶಾಂಪೂ. ನಿಮ್ಗೆ ಪ್ರಾಣಕ್ಕಿಂತಲೂ ಪ್ರಿಯವಾದುದನ್ನು ಎಷ್ಟೋ ಸಲ ಕಾಯಿಲೆ ಕಿತ್ಕೊಳ್ಳುತ್ತೆ ಅಂತ. ನಿಮ್ಮ ಖುಷಿಗಳನ್ನು ಸಂರಕ್ಷಿಸಿ ಕೇವಲ 1300 ರೂಪಾಯಿಯಿಂದ ಮೆಡಿಕಲ್ ಟೆಸ್ಟ್ ಇಲ್ಲದೆ SBI ಜನರಲ್ ಹೆಲ್ತ್ ಇನ್ಶೂರೆನ್ಸ್ ನೊಂದಿಗೆ ಸ್ಟೇಟ್ ಬ್ಯಾಂಕ್ ನ ಎಲ್ಲ ಶಾಖೆಗಳಲ್ಲೂ ಲಭ್ಯ. ವಾವ್, ಇಟ್ಸ್ ಎ ನೈಸ್ ಡೇ. ಚಂದಿರ ಮೂಡಿದನೆ, ಸೂರ್ಯ ಮುಳುಗಿದನೆ, ಚಂದಿರನಂತ ನನ್ನ ಮೊಗ, ಚಂದಿರನಂತ ಇವತ್ತು ಸೂರ್ಯ ಯಾವ ವಿಷಯಕ್ಕೆ ಗರಂ ಆಗ್ತಾನೋ ಯಾರಿಗ್ ಗೊತ್ತು. ಆದ್ರೆ ನಿಮ್ ಬಳಿ ಇದೆ ಸಿಂಫನಿ ಕೂಲರ್ ನ ಭರವಸೆ. ಅದು ಕೂಡ ಐಪ್ಯೂರ್ ಟೆಕ್ನಾಲಜಿಯ ಪೊಲ್ಯೂಷನ್ ಫಿಲ್ಟರ್ಸ್ ನೊಂದಿಗೆ. ಸಿಂಪಲ್ ಆಗಿದೆ. ಮಾಡಿಸಿ ಸಿಂಫನಿ. 7th ಫ್ಲೋರ್ ನಲ್ಲಿರೋ ಆಫೀಸ್ ಎಕ್ಸಿಕ್ಯೂಟಿವ್. ಇಲ್ಲಿ ನಿನ್ನ ಬೇಳೆ ಬೇಯೋದಿಲ್ಲ. ಇವತ್ತು ಊಟಕ್ಕೆ ಎಲ್ಲಾದ್ರೂ ಹೋಗೋಣವಾ? ಏನು? ಪಾಸ್ತಾ ತಿನ್ನೋಕ್ ಹೋಗೋಣವಾ? ಮರ್ಯಾದೆಯಿಂದ ಇರು. ನಾನು ಮತ್ತೆ ಕಾಲ್ ಮಾಡ್ತೀನಿ. ಹೇಳಿ, ನೀವೇನು ಹೇಳೋಕೆ ಬಂದ್ರಿ? ಐ ಆಮ್ ಸಾರಿ, ಇಷ್ಟೊತ್ತು ನೀವು ನನ್ ಜೊತೆ ಮಾತಾಡ್ತಿದ್ರಿ ಅನ್ಕೊಂಡೆ. ನಾನು ಸಿದ್ಧಾರ್ಥ್ ಬೈ ದ ವೇ. ಐ ಆಮ್ ನೀನಾ. ಪಾಸ್ತಾ ತಿನ್ನೋಕೆ ಹೋಗೋಣವಾ? ಓಕೆ ಕಮ್. ಆಗಿರಿ ನಿಮ್ಮ ಕಿಸ್ಮತಿನ ಡೈರೆಕ್ಟರ್ DSP ಓಲ್ಡ್ ಟ್ಯಾವನ್ ಸೋಡಾ. ನಿಮ್ಮ ಅಡ್ಡ ನಿಮ್ಮ ಹುಡುಗ ಅಂದ್ರೆ ಇಲ್ಲೇ ಇರ್ಬೇಕು. ಎಲ್ಲಿ ಬೇಕಂದ್ರಲ್ಲಿ ಅಡ್ಡಾಡಬಾರ್ದು. ಮತ್ತೆ ಇದು ಹೈಲೈಟ್ ಸುಮೇತ್ ಇಂಡಿಯಾ ಗೆದ್ದು ಬಿಟ್ಟಿದೆ. ಈಗಂತೂ ಕೂಲರ್ ಕೂಡ ಸ್ಮಾರ್ಟ್ ಆಗಿದೆ. ಮತ್ತೆ ನೀನು ಗಟ್ಟಿಯಾಗಿ ರಿಮೋಟ್ ಹಿಡ್ಕೊಂಡು ಕೂತ್ಕೋ. ಆದ್ರೆ ನಿನ್ನ ರಿಮೋಟ್ ನನ್ನ ಕೈಯಲ್ಲುಂಟಲ್ಲ. ಸಮರ್ಪಿಸುತ್ತಿದ್ದೇವೆ ಕೆನ್ಸ್ಟಾರ್ ಸ್ಮಾರ್ಟ್ ಕೂಲರ್ಸ್. ರಿಮೋಟ್ ಒತ್ತಿ ಸೆಟ್ ಡೈಮಂಡ್ ಸ್ವಿಂಗ್ ಅಂಡ್ ಜಸ್ಟ್ ಚಿಲ್. ಕೆನ್ಸ್ಟಾರ್ ಕಂಫರ್ಟ್ ಅಟ್ ಹೋಮ್. ಗುರು, ಆ ಜೋಡಿ ಎಷ್ಟು ಕೂಲ್ ಅಲ್ವಾ? ಯಾರಿಗೆ ತಿನ್ನೋ ಯೋಚನೆಗಿಂತ ಲೈಕ್ಸ್ ಯೋಚನೆ ಇರುತ್ತೋ ಅವ್ರು ಕೂಲ್ ಅಲ್ಲ, ಫೂಲ್. ಕೂಲ್ ಅಂದ್ರೆ ಆ ಟೋಪಿ ವಾಲ ಮಗ, ಅವನ್ಗೆ ಬರೀ ತಿನ್ನೋ ಚಿಂತೆ. ಗುರು, ನೀನ್ ಹೇಗಿಷ್ಟು ಕ್ಲಿಯರ್ ಆಗಿದ್ಯಾ? ಹೇಗೆ ಅಂದ್ರೆ ಸ್ಪ್ರೈಟ್ ಯಾವಾಗ್ಲೂ ಕ್ಲಿಯರ್. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಯಲ್ಲಿ ಜರ್ಮನ್ ಟೆಕ್ನಾಲಜಿನೊಂದಿಗೆ ಪ್ಯೂರಿಟಿ ಚೆಕ್ ಮಾಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಇಂಥ ಬಿಸಿಲಲ್ಲಿ ಎಸಿ ಇಲ್ಲದೆ ಕೆಲಸ ಮಾಡೋದು ತುಂಬಾ ಕಷ್ಟ. ಆದ್ರೆ ನಮ್ಮ ದೇಶದಲ್ಲಿ ಎಷ್ಟೋ ಆಸ್ಪತ್ರೆಗಳಲ್ಲಿ ಎಸಿನೇ ಇಲ್ಲ. ಇನ್ನು ಪೇಷಂಟ್ಗಳಿಗೆ ಎಷ್ಟು ಕಷ್ಟ ಆಗ್ತಿರ್ಬೋದು ಯೋಚನೆ ಮಾಡಿ. ಅದಕ್ಕೆ ಸ್ಪ್ರೆಡಿಂಗ್ ಹ್ಯಾಪಿನೆಸ್ ಅನ್ನೋ ಹೆಸರಲ್ಲಿ ಲಾಯಡ್ 500ಕ್ಕೂ ಹೆಚ್ಚು ಎಸಿಗಳನ್ನ ಹಾಸ್ಪಿಟಲ್ಗಳಿಗೆ ಫ್ರೀಯಾಗಿ ಕೊಡ್ತಾ ಇದೆ. ಈ ಒಳ್ಳೆ ಕೆಲಸದಲ್ಲಿ ನೀವು ಸೇರಿದ್ರೆ ನಾವು ಇನ್ನಷ್ಟು ಮಂದಿಗೆ ಆನಂದ ನೀಡಬಹುದು. ಲಾಯಡ್ ಸಂತೋಷಕ್ಕೆ ಗ್ಯಾರಂಟಿ ಮಾತ್ರ ಅಲ್ಲ, ಸಂತೋಷವನ್ನ ಹಂಚುತ್ತೆ ಕೂಡ. ಮತ್ತೆ ನೀವು? ಅಮ್ಮ ಚಾಕ್ಲೇಟ್ ಚಾಕ್ಲೇಟ್ ಬೇಕು, ಚಾಕ್ಲೇಟ್ ಬೇಕು. ನಾವು ಚಾಕ್ಲೇಟ್ ಮತ್ತು ಎನರ್ಜಿ ಬಾರ್ನ ಒಂದು ಆರೋಗ್ಯಕರ ಪರ್ಯಾಯ ತಯಾರಿಸಿದ್ದೇವೆ. ಪತಂಜಲಿ ಎನರ್ಜಿ ಬಾರ್. ಚಾಕ್ಲೇಟ್ನ ಕೆಟ್ಟ ಅಭ್ಯಾಸದಿಂದ ಮುಕ್ತಿ ಪಡೆಯಿರಿ. ಶಕ್ತಿ ಸ್ವಾಸ್ಥ್ಯಕ್ಕಾಗಿ ಪತಂಜಲಿ ಎನರ್ಜಿ ಬಾರ್ ತಿನ್ನಿರಿ. ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಿಡ್ನಿ ಸ್ಟೋನ್ ಕುರಿತಾದಂಗೆ ನಾವು ಮಾತನಾಡ್ತಾ ಇದ್ವಿ. ಡಾಕ್ಟರ್ ಹೇಳ್ತಾ ಇದ್ರಿ, ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ರಿ. ಅದ್ರ ಜೊತೆಗೆ ಈಗ ಒಬ್ರು ಕಾಲರ್ ಹೇಳಿದ್ರು, ಲಾಸ್ಟ್ ಕಾಲರ್, ಬ್ಲಾಸ್ಟ್ ಮಾಡಬೇಕು ಅಂತ ಒಬ್ರು ಡಾಕ್ಟರ್ ಹೇಳ್ತಾರೆ, ಮತ್ತೊಂದ್ ಕಡೆ ಕನ್ಸಲ್ಟ್ ಮಾಡಿದಾಗ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಿಮ್ಮ ಪಾಸಿಟಿವ್ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ಇದೆ? ಸೊ ಹೇಗೆ ಗುಣಪಡಿಸಬಹುದು? ಎಷ್ಟು ದಿನಗಳ ಕಾಲ ಹಿಡಿಯುತ್ತೆ? ಅದ್ರ ಬಗ್ಗೆ ಹೇಳಿ. ಫ್ಯಾಂಟಾಸ್ಟಿಕ್. ನಮ್ಮ ಪಾಸಿಟಿವ್ ಹೋಮಿಯೋಪತಿ ಇಸ್ ವೆರಿ ಪಾಸಿಟಿವ್. ಸಾಧಾರಣವಾಗಿ ಆಪರೇಷನ್ ಸ್ಥಿತಿನಲ್ಲಿ ಕೂಡ ನಮಗೆ ಒಂದು ಅನುಕೂಲ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ವಿ ಡೋಂಟ್ ಡೂ ಎನಿ ಆಪರೇಷನ್. ಸೊ ಆಸ್ ಐ ವಾಸ್ ಟೆಲ್ಲಿಂಗ್, ಅಲ್ಲಿ ಎಲ್ಲಿ ಫಸ್ಟ್ ಕಲ್ಲು ಫಾರ್ಮ್ ಆಗದೆ ಇರಬೇಕು ಅನ್ನುವಾಗ ಏನಾಗುತ್ತೆ ಅಂದ್ರೆ ವಿ ಯೂಸ್ ಟು ಡೈಲೇಟ್. ಏನ್ ನಾವು ಮೆಡಿಸಿನ್ ಕೊಡ್ತೀವೋ ದಟ್ ಯೂರಿತ್ರಾ, ದಟ್ ಯೂರೇಟರ್, ಆ ಇರೋದು ಕಲ್ಲು ಏನಾಗುತ್ತೆ ಅಂದ್ರೆ ಆ ಜಾಗದಿಂದ ಸ್ವಲ್ಪ ಬಿಡಿಸ್ಕೊಳ್ಳೋಕೆ ಶುರುವಾಗುತ್ತೆ. ದಿಸ್ ನಂಬರ್ 1. ವೆನ್ ಇಟ್ಸ್ ಅ ಸ್ಮಾಲ್ ಒನ್, ಏನಾಗುತ್ತೆ ಅಂದ್ರೆ ಏನು ಅಡಚಣೆ ಇಲ್ಲದೆ ಆ ಪ್ಯಾಸೇಜ್ ನಲ್ಲಿ ಪಾಸ್ ಮಾಡಿ ಏನು ನಿಮಗೆ ತೊಂದರೆ ಕೊಡದೆ
ಹೊರಗೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ನಂಬರ್ 2, ಪೇನ್ ಕಿಲ್ಲರ್ ಮೆಡಿಸಿನ್ಸ್ ಅಂತ ನಾವು ಏನ್ ಮಾಡ್ತೀವಿ ಅಂದ್ರೆ ಕೊಡುವಾಗ ಫಸ್ಟ್ ಬಂದ ತಕ್ಷಣ ಜ್ವರ ಬರುತ್ತೆ, ಬಿಕಾಸ್ ಆಫ್ ದ ಇನ್ಫೆಕ್ಷನ್ ಜ್ವರ ಎಲ್ಲ ಬರ್ಬೋದು. ಜ್ವರ ಬರಲ್ಲ, ಪೇನ್ ಕಡಿಮೆ ಆಗುತ್ತೆ. ಈ ಪರ್ಟಿಕ್ಯುಲರ್ ಟೈಮ್ ಅನ್ನು ಉಪಯೋಗಿಸ್ಕೊಂಡು ಇದು ಪೂರ್ತಿ ಕರಗೋಯ್ತು ಅಂದ್ರೆ ಫ್ಯಾಂಟಾಸ್ಟಿಕ್, ದೆನ್ ವಿ ಕ್ಯಾನ್ ಟೇಕ್. ನಿಮ್ಮ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಯ್ತು, ನಿಮ್ಗೆ ಏನು ತೊಂದರೆ ಇಲ್ಲ ಅಂದ್ರೆ ವಿ ನೀಡ್ ನಾಟ್ ಗೋ ಟು ದ ನೆಕ್ಸ್ಟ್ ಸ್ಟೇಜ್ ಆಫ್ either ಆಪರೇಷನ್. ಯಾಕೆ ಒಬ್ರು ಹಂಗೆ ಹೇಳ್ತಾರೆ, ಒಬ್ರು ಹಿಂಗೆ ಹೇಳ್ತಾರೆ ಅಂದ್ರೆ, ಸೊ ಆ ಪರ್ಟಿಕ್ಯುಲರ್ ಆ ಜಾಗದಲ್ಲಿ ಇರೋದು ಫೆಸಿಲಿಟಿ ಇಟ್ಕೊಂಡು ಸಮ್ ಪೀಪಲ್ ದೇ ಮೇ ಬಿ ವೆರಿ ಗುಡ್ ಸ್ಕಿಲ್ಡ್ ಇನ್ ಡೂಯಿಂಗ್ ಅ ಲಿಥೋಟ್ರಿಪ್ಸಿ ಇಟ್ಸೆಲ್ಫ್. ಅಲ್ಲಿ ಇಟ್ಕೊಂಡೇ ದೇ ಕ್ಯಾನ್ ಗೋ ಅಂಡ್ ದೆನ್ ದ ಬ್ಲಾಸ್ಟ್ ಇಟ್. ಅನದರ್ ಫೆಲೋ ಮೇ ನಾಟ್ ಬಿ ಹ್ಯಾವಿಂಗ್ ದ ಪರ್ಟಿಕ್ಯುಲರ್ ಫೆಸಿಲಿಟಿ, ಸೊ ಅದರಿಂದ ಆಪರೇಷನ್ ಅಂತ ಹೇಳ್ತಾರೆ. ಸೊ ವಿ ರೆಸ್ಪೆಕ್ಟ್ ದ ಡಾಕ್ಟರ್. ನಿಮಗೆ ಯಾವ ಡಾಕ್ಟರ್ ಅನುಕೂಲವಾಗಿರುತ್ತಾರೋ ಅವ್ರ ಜೊತೆನಲ್ಲಿ ಹೋಗಿ ಅವ್ರು ಏನ್ ಹೇಳ್ತಾರೋ ಅವ್ರು ಮಾತ್ರ ಕೇಳಿ. ಯು ಕೀಪ್ ಕಷ್ಟಪಟ್ಕೊಂಡು ಡೋಂಟ್ ಕೀಪ್ ಆನ್ ಡೂಯಿಂಗ್ ರಿಸರ್ಚ್. ಒಂದ್ ಕಡೆ ಹೋಗಿ ನಿಮ್ಮ ನಂಬಿಕೆಯಿಂದ ಅಲ್ಲಿ ಹೋಗಿ ಶುರು ಆಯ್ತು ಅಂದ್ರೆ ಬರುತ್ತೆ. ಯಾವ ಒಂದು ಸ್ಥಿತಿನಲ್ಲಿ ಬಂತು ಅಂದ್ರೂ ಪಾಸಿಟಿವ್ ಹೋಮಿಯೋಪತಿ ಕ್ಯಾನ್ ಡೆಫಿನೆಟ್ಲಿ ಹೆಲ್ಪ್ ಟು ಗೋ ಟು ನೆಕ್ಸ್ಟ್ ಸ್ಟೇಜ್. ಬಟ್ ಯಾವ ಒಂದು ಏನಾಗುತ್ತೆ ಅಂದ್ರೆ ಯೂರಿಕ್ ಆಸಿಡ್ ಡಯಾಥೀಸಿಸ್ ಅಂತ ಹೇಳ್ತೀವಿ ನಾವು. ಕಿಡ್ನಿ ಸ್ಟೋನ್ ನಿಮ್ಮ ಸಾಧಾರಣವಾಗಿ ಎಲ್ಲರೂ ಇರ್ತೀವಿ, ನಾವು ಎಲ್ಲರೂ ನೀರು ಕುಡಿತೀವಿ. ಫಾರ್ ಎಕ್ಸಾಂಪಲ್ 3 ಹ್ಯಾಬಿಟ್ ಕೂಡ ಕೆಲವರಿಗೆಲ್ಲ ಇರಲ್ಲ. ಬಟ್ ಯು ಗಾಟ್ ಅ ಟೆಂಡೆನ್ಸಿ ಟು ದ ಸ್ಮಾಲ್ ಪಾರ್ಟಿಕಲ್ ಇನ್ನೊಂದು ಕಡೆ ಹೋಗಿ ಅಂಟ್ಕೊಳ್ಳುತ್ತೆ. ಸೊ ಪಾಸಿಟಿವ್ ಹೋಮಿಯೋಪತಿ ಮೆಡಿಸಿನ್ ಕ್ಯಾನ್ ಸಿ ದಟ್ ಈ ಪಾರ್ಟಿಕಲ್ ಸೇರಿ ಕಲ್ಲಾಗದೆ ನೋಡಕ್ಕೆ, ಪಾರ್ಟಿಕಲ್ ಆಗಿ ಇದ್ದು ಹಂಗೆ ಕಂಪ್ಲೀಟ್ ಆಗಿ ವಿಸರ್ಜನೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫ್ಯೂಚರ್ ನಲ್ಲಿ ಮಲ್ಟಿಪಲ್ ಸ್ಟೋನ್ಸ್ ಆಗಲಿ, ರೀನಲ್ ಸ್ಟೋನ್ಸ್ ಆಗಲಿ, ಸಿಸ್ಟೈಟಿಸ್, ಸಿಸ್ಟ್ನಲ್ಲಿ ಸ್ಟೂ ವೈಟ್ ಇದೆಲ್ಲ ಬರದೇ ಇರಕ್ಕೆ ದ ಪ್ರಿವೆನ್ಷನ್, ದಟ್ ವಾಟ್ ವಿ ಯೂಸ್ ಟು ಕಾಲ್ ಪಾಸಿಟಿವ್ ಹೋಮಿಯೋಪತಿ ಮೆಡಿಸಿನ್ಸ್ ಆರ್ ಅಡ್ವಾನ್ಸ್ಡ್ ವ್ಯಾಕ್ಸಿನೇಷನ್ ತರ. ಸೊ ವ್ಯಾಕ್ಸಿನೇಷನ್ ಏನ್ ಮಾಡ್ತೀವಿ, ಇರೋದು ಕಾಯಿಲೆಗೆ ಕೊಡ್ತೀವಿ ನಾವು. ಕಿಡ್ನಿ ಸ್ಟೋನ್ ಫಾರ್ಮ್ ಆಗದೆ ಇರಕ್ಕೆ ಔಷಧ ಕೊಡ್ತೀವಿ. ಪಾಸಿಟಿವ್ ಹೋಮಿಯೋಪತಿ ಕ್ಯಾನ್ ಪ್ರಿವೆಂಟ್ ದ ಸ್ಟೋನ್ ಫಾರ್ಮೇಷನ್, destroy what is already there. ಓಕೆ, ಈ ಟ್ರೀಟ್ಮೆಂಟ್ ಜೊತೆಗೆ ಈ ಆಹಾರ ಪದ್ಧತಿ, ಜೀವನ ಶೈಲಿ ತುಂಬಾನೇ ಮುಖ್ಯ ಆಗತ್ತೆ, ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಅದನ್ನ ಯಾವ ರೀತಿಯಾಗಿ ರೂಪಿಸ್ಕೊಳ್ಬೇಕು? ಆಹಾರ ತುಂಬಾ ಇಂಪಾರ್ಟೆಂಟ್. ವಾಟ್ ಇಸ್ ವೆರಿ ಗುಡ್ ಫಾರ್ ಕಿಡ್ನಿ ಅಂದ್ರೆ ದ ಗಾಡ್ ಇಸ್ ವೆರಿ ಗುಡ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಾಟ್ ಇಸ್ ಗುಡ್ ಫಾರ್ ಯುವರ್ ಕಿಡ್ನಿ ಅನ್ನುವಾಗ ಕಿಡ್ನಿ ಬೀನ್ಸ್ ಅಂತ ಕೊಟ್ಟಿದ್ದಾರೆ. ಕಿಡ್ನಿ ಬೀನ್ಸ್ ಇಟ್ಸೆಲ್ಫ್ ಇಸ್ ಗುಡ್ ಫಾರ್ ಯು. ಈ ತರ ಒಂದು ಆಹಾರ ಎಲ್ಲ ತಗೊಂಡು ಬಾರ್ಲಿ ವಾಟರ್ ಕುಡಿಯೋದು, ನೀರು ಸರಿಯಾಗಿ ಕುಡಿಯೋದು, ಇದೆಲ್ಲ ನಿಮ್ಮ ಕಿಡ್ನಿ ಫಾರ್ಮೇಷನ್ ಆಗದೆ ಇರಕ್ಕೆ, ನಿಮ್ಮ ಕಿಡ್ನಿನ ಆರೋಗ್ಯ ಇರಕ್ಕೆ ಒಳ್ಳೆ. ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಕಿಡ್ನಿ ಸ್ಟೋನ್ ಬಗ್ಗೆ, ಜೊತೆಗೆ ಪಾಸಿಟಿವ್ ಹೋಮಿಯೋಪತಿಯಲ್ಲಿ ಪಾಸಿಟಿವ್ ಆದಂತಹ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ದೀರಾ. ಡಿಯರ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಡಾಕ್ಟರ್ ಕುಮಾರ್ ತಿಳಿಸಿಕೊಟ್ರು. ಸೊ ಈ ಎಲ್ಲ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಡಿಯರ್ ಡಾಕ್ಟರ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ ಕಾಂಚನ್. ಮೊದಲಿಗೆ ಹೆಡ್ಲೈನ್ಸ್. ಚಿತ್ರದುರ್ಗ ಜಿಲ್ಲೆ ರಾಂಪುರದ ಬಳಿ ಭೀಕರ ರಸ್ತೆ ಅಪಘಾತ. ಯಮಸ್ವರೂಪಿ ಲಾರಿಗೆ ಆಟೋದಲ್ಲಿದ್ದ 11 ಮಂದಿ ದುರ್ಮರಣ. 7 ಮಂದಿಯ ಸ್ಥಿತಿ ಚಿಂತಾಜನಕ. ಮುಗಿಲು ಮುಟ್ಟಿದೆ ಆಕ್ರಂದನ. ಬೆಂಗಳೂರಿನಲ್ಲಿ ಇನ್ನೂ ನಿಂತಿಲ್ಲ ಬ್ಲಾಕ್ ಅಂಡ್ ವೈಟ್ ದಂಧೆ. ನೋಟು ಬದಲಾವಣೆ ಮಾಡ್ತಿದ್ದ 2 ಅಂದರ್. ಸಿಸಿಬಿ ಪೊಲೀಸರಿಂದ 50 ಲಕ್ಷ ಮೌಲ್ಯದ ಹಳೆ ನೋಟುಗಳ ವಶ. ಕೇರಳದ ತ್ರಿಶೂರ್ನಲ್ಲಿ ಎಬಿವಿಪಿ ಎಸ್ಎಫ್ಐ ಕಾರ್ಯಕರ್ತರ ಮಾರಾಮಾರಿ. ಪರಸ್ಪರ ಕಲ್ಲು ತೂರಾಟ, ದೊಣ್ಣೆಗಳಿಂದ ಬಡಿದಾಟ. 15ಕ್ಕೂ ಹೆಚ್ಚು ಮಂದಿಗೆ ಗಾಯ. ಕುಮಟಾದಲ್ಲಿ ಡಿವೈಎಸ್ಪಿ ಶಿವಕುಮಾರ್ಗೆ ಮಾಜಿ ಶಾಸಕ ದಿನಕರ್ ಶೆಟ್ಟಿ ಧಮಕಿ. ಬೈಕ್ ರ್ಯಾಲಿಗೆ ಅವಕಾಶ ನೀಡದ್ದಕ್ಕೆ ಸಿಡಿಮಿಡಿ. ಹೋರಾಟ ಹತ್ತಿಕ್ಕಿದ್ರೆ ರಕ್ತಪಾತದ ವಾರ್ನಿಂಗ್. ವಿಸರ್ಜನೆಗೆ ಬಂದ ಬಾಲಕನ ಮರ್ಮಾಂಗಕ್ಕೆ ಕತ್ತರಿ. ನಾಲಿಗೆಯನ್ನು ಕಟ್ ಮಾಡಿ ವಿಕೃತಿ. ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ಘಟನೆ. ಚಿತ್ರದುರ್ಗದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಬಳಿ ಲಾರಿಯ ಟೈರ್ ಸ್ಫೋಟಗೊಂಡು 2 ಆಟೋ ಮತ್ತು ಟಿಟಿಗೆ ಡಿಕ್ಕಿ ಹೊಡೆದ ಪರಿಣಾಮ ಒಂದು ಆಟೋದಲ್ಲಿದ್ದ
11 ಮಂದಿ ಕೂಲಿ ಕಾರ್ಮಿಕರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ. ಮೃತರು ಕಲಬುರಗಿ ಜಿಲ್ಲೆಯ ಶಹಾಪುರ ಮೂಲದ ಕಾರ್ಮಿಕರು ಎನ್ನಲಾಗ್ತಿದೆ. ಟೆಂಪೋ ಟ್ರಾವೆಲ್ನಲ್ಲಿದ್ದ 7 ಮಂದಿಗೆ ಗಂಭೀರ ಗಾಯಗಳಾಗಿದ್ದು, ಟೆಂಪೋ ಟ್ರಾವೆಲರ್ ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗ್ತಿತ್ತು ಎನ್ನಲಾಗ್ತಿದೆ. ಟೆಂಪೋದಲ್ಲಿದ್ದಂತಹ 20ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿದೆ. 5ರ ಸ್ಥಿತಿ ಚಿಂತಾಜನಕವಾಗಿದೆ. ಗಾಯಾಳುಗಳನ್ನ ಚಿತ್ರದುರ್ಗ, ಬಳ್ಳಾರಿ, ದಾವಣಗೆರೆಯ ಜಿಲ್ಲಾಸ್ಪತ್ರೆಗೆ